ಏನ್ ಹೇಳ್ತೀರಿ ಈಗ? ಮಾಡೇ ಇಲ್ಲ, ಮಾಡಿದ್ರೆ ಶಿಕ್ಷೆ ಆಗ್ಲಿ, ದೇವ್ರು ದರ್ಶನ್ ದೇವ್ರು ರೇಣುಕಾ ಸ್ವಾಮಿ ತಪ್ಪು ಮಾಡಿಲ್ವಾ? ಚಾರ್ಜ್ ಶೀಟ್ ಕಣ್ಣು ಮುಂದೆ ಇದೆ ನೋಡಿ, ದರ್ಶನ್ ಅಲಿಯಾಸ್ ದಿ ಬಾಸ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಇದಕ್ಕಿಂತ ಬೇಕಾ ಸಾಕು? ಸಿನಿಮಾದಲ್ಲಿ ಪೋಸ್ಟ್ ಕೊಡೋದಲ್ಲ, ನಿಜ ಜೀವನದ ವ್ಯಕ್ತಿತ್ವ ಇಷ್ಟು ಗಬ್ಬೆದ್ದು ನಾರ್ತಾ ಇದೆ. ದರ್ಶನ್ ಹೇಳಿಕೆಗೂ ಪವಿತ್ರ ಗೌಡಳ ಹೇಳಿಕೆಗೂ ಆರಂಭದಲ್ಲಿ ಇಬ್ರು ಸಾಕಷ್ಟು ನಕ್ರ ಮಾಡಿದ್ದಾರೆ. ಪೊಲೀಸರು ಅವರದ್ದೇ ಆದ ರೀತಿಯಲ್ಲಿ ವಿಚಾರಣೆ ನಡೆಸಿದಾಗ ಎಲ್ಲ ಅಂಶಗಳು ಕೂಡ ಹೊರಗಡೆ ಬಂದಿದೆ. ಪವಿತ್ರ ಗೌಡ ಲೈಫ್ ಸ್ಟೈಲು ಯಾರು ಲೀಡ್ ಮಾಡಕ್ ಆಗಲ್ಲ, ಲೀಡ್ ಮಾಡೋದು ಬೇಡ. ಈ ರೀತಿ ದುರಾಂಕಾರಗಳನ್ನ ಬೆಳೆಸ್ಕೊಂಡು ಅವನನ್ನು ಹೊಡೆದು ಸಾಯಿಸಿ ಅಂತ ಹೇಳ್ಬಿಡ್ತಾಳೆ ಪವಿತ್ರ ಗೌಡ. ಅಷ್ಟಕ್ಕೆ ಇವರೆಲ್ಲ ಬಾರಿ ಗಂಡಸರು, ಇವರೆಲ್ಲ ಸಿನಿಮಾ ಶೂಟಿಂಗು ಅನ್ಕೊಂಡ್ಬಿಟ್ರು. ಚೆನ್ನಾಗಿ ಕುಡ್ದಿದ್ರು, ಹೊಟ್ಟೆಗೆ ಅನ್ನ ತಿಂದಿದ್ರೋ ಇಲ್ಲ ಬೇರೆ ಏನಾದ್ರೂ ತಿಂದಿದ್ರೋ ಗೊತ್ತಿಲ್ಲ, ಹುಚ್ಚು ಬಂದಂಗ್ ಹೊಡೆದು ಆತನನ್ನ ಸಾಯಿಸ್ಬಿಟ್ರು. ನಾನು ಎದೆಗ್ ಒದ್ದೆ, ಅಲ್ಲೇ ಇದ್ದಂತ ಮರದ ಕೊಂಬೆಯನ್ನ ಮುರ್ಕೊಂಡು ಹೊಡೆದೆ. ದರ್ಶನ್ ಏನು ಬಹಳ ನ್ಯಾಯ ನಿಷ್ಠೆ ನೀತಿವಂತನ? ಯಾರಿಗೂ ಏನ್ ಮೋಸನೇ ಮಾಡಿಲ್ವಾ? ಯಾರಿಗೂ ಏನ್ ಕೆಟ್ಟದಾಗ ಮಾತೇ ಆಡಿಲ್ವಾ? ಅದೇನ್ ಬಾಯೋ ಬಚ್ಲೋ ಆತಂದು ಗೊತ್ತಿಲ್ಲ. ಎನಿವೇಸ್, ಹ್ಯಾಟ್ಸ್ ಆಫ್ ಒನ್ಸ್ ಅಗೇನ್ ಪೊಲೀಸರಿಗೆ.